ಪ್ರತಿ ಸಲ ಚೈನಾ ಒಲಿಂಪಿಕ್ಸಲ್ಲಿ ಇಷ್ಟು ಗೋಲ್ಡ್ ಮೆಡಲ್ ಹೆಂಗೆ ವಿನ್ ಆಗ್ತಾರೆ ಅಂತ ಗೊತ್ತಾ? ಚೈನಾದ ಗೌರ್ಮೆಂಟ್ ಅವರೇನೆ ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ಅಲ್ಲಿನ ಮಕ್ಕಳನ್ನ ಟೆಸ್ಟ್ ಮಾಡ್ತಾರೆ. ಅವ್ರ ಬೋನ್ ಡೆನ್ಸಿಟಿ, ಅವ್ರ ಹೈಟು, ವೆಯ್ಟು, ಪರ್ಸ್ನಾಲಿಟಿ, ಇದರ ರಿಸಲ್ಟಿಂದ ಅವ್ರಿಗೆ ಗೊತ್ತಾಗುತ್ತೆ ಮಕ್ಕಳು ಫ್ಯೂಚರಲ್ಲಿ ಯಾವ ಗೇಮಲ್ಲಿ ಎಕ್ಸೆಲ್ ಮಾಡ್ಬೋದು ಅಂತ. ಟೆಸ್ಟ್ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಅವ್ರನ್ನ ರೆಗ್ಯುಲರ್ ಸ್ಕೂಲಿಂದ ತೆಗೆದು ಗೌರ್ಮೆಂಟ್ ಸ್ಪೋರ್ಟ್ಸ್ ಸ್ಕೂಲ್ಗೆ ಕಳಿಸ್ಬಿಡ್ತಾರೆ. ಕೆಲವ್ರ ಫ್ಯಾಮಿಲಿ ಬಡವರಿದ್ದಾರೆ, ಅವ್ರ ಕೈಯಲ್ಲಿ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಗೌರ್ಮೆಂಟೇನೆ ಕಂಪ್ಲೀಟ್ ಖರ್ಚನ್ನ ನೋಡ್ಕೊಳ್ಳುತ್ತೆ. ಈ ಟ್ರೈನಿಂಗ್ ಎಷ್ಟು ಟಫ್ ಇರುತ್ತೆ ಅಂದ್ರೆ ಆಲ್ರೆಡಿ ಒಲಿಂಪಿಕ್ಸ್ ಅಲ್ಲಿ ಗೆದ್ದಿರೋರು ಹೇಳ್ತಾರೆ ಅವ್ರಿಗೆ ರೆಗ್ಯುಲರ್ ಸ್ಕೂಲಿಂಗ್ ಮಾಡೋಕ್ಕೂ ಟೈಮ್ ಇರ್ತಿರ್ಲಿಲ್ವಂತೆ. ಆಲ್ಮೋಸ್ಟ್ ಚೈನಾದ ಗೋಲ್ಡ್ ಮೆಡಲ್ ವಿನ್ನರ್ಸ್ ಏನಿದ್ದಾರೆ ಅವರು ಬರೀ 5ನೇ ಕ್ಲಾಸ್ ಪಾಸ್ ಅಷ್ಟೇ. ಅಕಾಡೆಮಿ ಬಿಟ್ಟು ಈಚೆ ಹೋಗೋಕ್ಕೂ ಅವ್ರಿಗೆ ಟೈಮ್ ಇರಲ್ಲ. ಕೆಲವ್ರು ಸ್ಟೂಡೆಂಟ್ಸ್ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಕೆಲವರು ಅವ್ರ ತಂದೆ ತಾಯಿ ಮಕ ನೋಡೇನೆ ವರ್ಷಾನ್ಗಟ್ಲೆ ಆಗ್ಬಿಟ್ಟಿರುತ್ತೆ. ಅದು ಅಲ್ಲದೆ ಇವ್ರಿಗೆ ಸ್ಪೆಷಲ್ ಚೈನೀಸ್ ಹರ್ಬ್ಸ್ ಮತ್ತೆ ಮೆಡಿಸನ್ ಕೊಡ್ತಾರೆ ಅವ್ರು ಫಿಸಿಕಲಿ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿರಕ್ಕೆ.